ಇವಾಗ ಮಳೆಗಾಲ ಬೇರೆ ಶುರುವಾಯಿತು. ಎಷ್ಟು ಸಲ ಕರೆಂಟ್ ಹೋಗುತ್ತೋ ಲೆಕ್ಕನೇ ಇಲ್ಲ. ಅದರಲ್ಲೂ ಕೂಡ ಊಟ ಮಾಡುವಾಗ, ಏನಾದರೂ ಅರ್ಜೆಂಟ್ ಕೆಲಸ ಇರುವಾಗ, ಅಂಥ ಸಮಯದಲ್ಲೇ ಕರೆಂಟ್ ಹೋಗೋದು ಜಾಸ್ತಿ. ಅದರಿಂದಾಗಿನೇ ನಾನು ಮೀಶೋದಿಂದ ಈ ಒಂದು ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದೀನಿ. ತುಂಬಾನೇ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಎಷ್ಟು ಅಮೌಂಟ್ ಅನ್ನೋದನ್ನ ಸ್ಕ್ರೀನಲ್ಲಿ ಹಾಕಿದ್ದೀನಿ. ಹಾಗೆಯೇ ಇವಾಗ ಆಫರ್ ಬೇರೆ ನಡೀತಾ ಇರೋದ್ರಿಂದ ತುಂಬಾನೇ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಈ ಪ್ರಾಡಕ್ಟ್ ಏನು ಅಂತ ನಿಮ್ಗೆ ಇವಾಗ ಪ್ಯಾಕೇಜಿಂಗ್ ನೋಡಿದಾಗ್ಲೇ ಅರ್ಥ ಆಗಿರುತ್ತೆ. ಇದರಲ್ಲಿ 2000 mAh ಬ್ಯಾಟ್ರಿ ಇದೆ. ಸೊ ಇದೇನಪ್ಪ ಅಂತ ಹೇಳಿದ್ರೆ ಒಂದು ರೀಚಾರ್ಜಬಲ್ ಎಮರ್ಜೆನ್ಸಿ ಲೈಟ್ ಅಂತಾನೆ ಹೇಳ್ಬಹುದು. ಬಟ್ ಇದು ಸಖತ್ ಯೂಸ್ಫುಲ್ ಇದೆ. ಯಾಕೆಂತಂದ್ರೆ ಇದಕ್ಕೆ ಯಾವುದೇ ರೀತಿಯಾಗಿ ವೈರ್ನ ಅವಶ್ಯಕತೆ ಇಲ್ಲ, ಮತ್ತೆ ಇದನ್ನ ಬಲ್ಬ್ ಹೋಲ್ಡರ್ಗೆನೆ ಹಾಕಬೇಕು ಅನ್ನುವಂತಹ ಅವಶ್ಯಕತೆ ಕೂಡ ಇಲ್ಲ. ಅದೇನೆ ಈ ಒಂದು ಎಮರ್ಜೆನ್ಸಿ ಲೈಟ್ನ ಸ್ಪೆಷಾಲಿಟಿ. ಹಾಗೆಯೇ ಇದು 18 ವ್ಯಾಟ್ ಪವರ್ ಹೊಂದಿರುವಂತಹ ಒಂದು ರೀಚಾರ್ಜಬಲ್ ಪೋರ್ಟೇಬಲ್ ಲೈಟ್. ಇದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಇವಾಗ. ನೋಡ್ತಾ ಇರಬಹುದು ಈ ರೀತಿಯಾಗಿದೆ. ಹಾಗೆಯೇ ಇದು ತುಂಬಾನೇ ಲೈಟ್ ವೇಟ್ ಇರುವಂತದ್ದು. ತುಂಬಾನೇ ಲೈಟ್ ವೇಟ್ ಇದೆ. ಮತ್ತೆ ಇದಕ್ಕೆ ಈ ರೀತಿಯಾಗಿ ಒಂದು ಕ್ಲಿಪ್ ಅಥವಾ ಹ್ಯಾಂಗರ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ನೀವು ಎಲ್ಲಿ ಬೇಕೋ ಅಲ್ಲಿ ನೇತಾಕಬಹುದು. ಈ ರೀತಿಯಾಗಿ ಎಲ್ಲಿ ಬೇಕೋ ಅಲ್ಲಿ ನೇತಾಕಬಹುದು. ಸೊ ನಿಮಗೆ ಎಲ್ಲಿ ಅವಶ್ಯಕತೆ ಇರುತ್ತೆ ಅಲ್ಲಿ ಇದನ್ನ ನೇತಾಕಬಹುದು. ಮತ್ತೆ ಇದಕ್ಕೆ ವೈರ್ನ ಅವಶ್ಯಕತೆನೇ ಇಲ್ಲ. ಸೊ ಹೀಗಾಗಿ ಸಖತ್ ಪೋರ್ಟೇಬಲ್ ಆಗಿದೆ. ನೀವೇನಾದ್ರೂ ಕ್ಯಾಂಪಿಂಗ್ ಮಾಡ್ತಾ ಇದ್ದೀರಾ ಅಥವಾ ಮನೆಯಲ್ಲೇ ಯಾವ್ದಾದ್ರು ಒಂದು ಪ್ಲೇಸಿಗೆ ವೈರಿಂಗ್ ಇಲ್ಲ, ಬಟ್ ಅಲ್ಲೊಂದು ಬಲ್ಬ್ ಬೇಕು ಅನ್ನೋದಾದ್ರೆ ಇದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ನೋಡೋದಕ್ಕೂ ಕೂಡ ಚೆನ್ನಾಗೇನೆ ಇದೆ. ಹಾಗೇನೆ ಇಲ್ಲಿ ಒಂದು ರೀಡಿಂಗ್ ಅನ್ನು ಕೊಟ್ಟಿದ್ದಾರೆ, ನೋಡ್ತಾ ಇರಬಹುದು. ಸೊ ಇದೇನಪ್ಪಾ ಅಂತ ಹೇಳಿದ್ರೆ ಈ ಒಂದು ರೀಚಾರ್ಜಬಲ್ ಬಲ್ಬ್ ಏನಿದೆ ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ಬ್ಯಾಟ್ರಿ ಇದೆ ಅನ್ನೋದು ಇಲ್ಲಿ ತೋರಿಸುತ್ತೆ. 25%, 50, 75, 100 ಅನ್ನೋದು ಇಲ್ಲಿ ತೋರಿಸುತ್ತೆ. ಹಾಗೇನೆ ಈ ಕಡೆ ನೋಡ್ತಾ ಇರಬಹುದು, ಇಲ್ಲಿ ಒಂದು ಬಟನ್ ಅನ್ನು ಕೊಟ್ಟಿದ್ದಾರೆ. ಕ್ಲಿಕ್ ಮಾಡಿದ್ರೆ ಲೈಟ್ ಬರ್ತಾ ಇದೆ, ನೋಡ್ತಾ ಇರಬಹುದು. ಸಖತ್ ಬ್ರೈಟ್ ಆಗಿದೆ. ರೂಮ್ ನ ಲೈಟ್ ಅನ್ನು ಆಫ್ ಮಾಡಿ ತೋರಿಸ್ತೀನಿ. ಓಕೆ, ಒಂದು ಲೈಟ್ ಆಫ್ ಆಗಿದೆ, ಇನ್ನೊಂದು ಲೈಟ್ ಅನ್ನು ಕೂಡ ಆಫ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇರಬಹುದು ಎಷ್ಟು ಬ್ರೈಟ್ ಆಗಿದೆ ಲೈಟ್ ಅಂತ. ಇನ್ನು ಇದ್ರ ಮೇಲೆ ಇನ್ನೊಂದ್ಸಲ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ಕಡಿಮೆ ಆಯ್ತು. ಇವಾಗ ಇನ್ನೊಂದ್ಸಲ ಕ್ಲಿಕ್ ಮಾಡಿದ್ರೆ ಇನ್ನೂ ಕೂಡ ಕಡಿಮೆ ಆಗುತ್ತೆ. ಸೊ ಹೈ ಬೀಮ್ ಇದೆ, ಮೀಡಿಯಂ ಇದೆ, ಮತ್ತೆ ಇದು ಲೋ. ಇದನ್ನ ಬಿಟ್ರೆ ಇನ್ನೊಂದು ಆಪ್ಷನ್ ಕೂಡ ಇದೆ, ನೋಡ್ತಾ ಇರಬಹುದು. ಬ್ಲಿಂಕ್ ಆಗುತ್ತೆ. ಇದು ಎಮರ್ಜೆನ್ಸಿಗೋಸ್ಕರ. ನೀವೇನಾದ್ರೂ ಔಟ್ ಸೈಡ್ ಇದ್ದೀರಾ, ಏನೋ ಒಂದು ಪ್ರಾಬ್ಲಮ್ ಇದೀರಾ ಅಂತ ತಿಳ್ಕೊಳ್ಳಿ. ಆ ಸಮಯದಲ್ಲಿ ಏನಾದರೂ ಹೆಲ್ಪ್ ಬೇಕು ಅಂತ ಹೇಳಿದ್ರೆ ನಾವು ಎಷ್ಟೇ ಜೋರಾಗಿ ಕೂಗಿದ್ರು ಕೂಡ ಕೇಳಿಸ್ತಾ ಇರೋದಿಲ್ಲ ದೂರದಲ್ಲಿರೋರಿಗೆ. ಬಟ್ ಈ ರೀತಿಯಾಗಿ ಲೈಟ್ ಆನ್ ಮಾಡಿ, ಈ ಒಂದು ಎಮರ್ಜೆನ್ಸಿ ಲೈಟ್ ಅನ್ನು ಆನ್ ಮಾಡಿದ್ರೆ ಎಷ್ಟೇ ದೂರದಿಂದ ಕೂಡ ಇದನ್ನ ಈಸಿಯಾಗಿನೇ ಅಬ್ಸರ್ವ್ ಮಾಡಬಹುದು, ಈಸಿಯಾಗಿನೇ ಕಾಣಿಸುತ್ತೆ ಕೂಡ. ಸೊ ಇದು ಎಮರ್ಜೆನ್ಸಿ. ಇದಾದ ನಂತರ ಇನ್ನೊಂದು ಆಪ್ಷನ್ ಇದೆ, ಸ್ಲೋ ಆಗಿ ಈ ರೀತಿಯಾಗಿ ಬ್ಲಿಂಕ್ ಆಗುತ್ತೆ. ಸೊ ಇದನ್ನ ಕೂಡ ನೀವು ಎಮರ್ಜೆನ್ಸಿಗೋಸ್ಕರ ಯೂಸ್ ಮಾಡ್ಕೊಳ್ಬಹುದು. ಸಖತ್ ಯೂಸ್ಫುಲ್ ಆಗುವಂತಹ ಒಂದು ಎಮರ್ಜೆನ್ಸಿ ಲೈಟ್ ಇದು. ನನಗಂತೂ ಸಖತ್ ಇಷ್ಟ ಆಯಿತು. ಆದ್ರೆ ನಾನು ಇದನ್ನ ಬೈ ಮಾಡಿರೋದು ಯಾಕೆ ಅಂತ ಹೇಳಿದ್ರೆ, ಮೇನ್ ಆಗಿ ಇವಾಗ ಮಳೆಗಾಲ ಶುರು ಆಗೇ ಬಿಡ್ತು. ಕರೆಂಟ್ ಯಾವಾಗಂದ್ರೆ ಅವಾಗ ತೆಗಿತಾ ಇರ್ತಾರೆ. ಹಾಗೇನೆ ನನಗೆ ಈ ಒಂದು ಸ್ಟುಡಿಯೋದಲ್ಲಿ ಲೈಟ್ ನ ಅವಶ್ಯಕತೆ ಇತ್ತು. ಸೊ ಹೀಗಾಗಿ ಇದನ್ನ ಬೈ ಮಾಡಿದ್ರಿ. ಕರೆಂಟ್ ಹೋಗ್ಬಿಡ್ತು ಅಂತ ಹೇಳಿದ್ರೆ ರೂಮ್ ನ ಲೈಟ್ ಎಲ್ಲ ಆಫ್ ಆಗ್ಬಿಡತ್ತೆ. ಸೊ ಹೀಗಾಗಿ ಇಂತಹ ಒಂದು ಲೈಟ್ ನ ಅವಶ್ಯಕತೆ ಇತ್ತು. ತುಂಬಾನೇ ಬ್ರೈಟ್ ಆಗಿ ಲೈಟ್ ಇರೋದ್ರಿಂದ ಈಸಿಯಾಗಿ ಇದ್ರ ಬೆಳಕಲ್ಲೇ ನಾನು ವಿಡಿಯೋಸ್ ಗಳನ್ನ ರೆಕಾರ್ಡ್ ಮಾಡಬಹುದು. ಹಾಗೇನೆ ಇದು ಎಲ್ಲಿ ಬೇಕಲ್ಲಿ ಹ್ಯಾಂಗ್ ಮಾಡಬಹುದು. ನನಗೆ ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ಹ್ಯಾಂಗ್ ಮಾಡಬಹುದು. ಈ ರೀತಿಯಾಗಿ ಬೇಕಾದ್ರೆ ಇಲ್ಲಿ ಅಥವಾ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇದನ್ನ ಹ್ಯಾಂಗ್ ಮಾಡಬಹುದು. ಸೊ ಅದು ಇದರ ಅಡ್ವಾಂಟೇಜ್. ಸೊ ಇಲ್ಲಿ ಆನ್ ಮಾಡ್ತಾ ಇದ್ದ ಹಾಗೆ ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸ್ತಾ ಇದೆ ನೋಡಿ. ಓಕೆ, ಆಫ್ ಆಗಿದೆ ಇವಾಗ. ಸೊ ಇಲ್ಲಿ ಆ ಎಲ್ಲ ಆಪ್ಷನ್ಗಳು ತೋರಿಸ್ತವೆ, ಎಷ್ಟು ಚಾರ್ಜ್ ಇದೆ ಅದೆಲ್ಲ. ಹಾಗೇನೆ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಮೇಲ್ಗಡೆ, ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲೊಂದು ಸಣ್ಣ ಗ್ರಿಪ್ ತರ ಇದೆ. ಸೊ ಅದನ್ನ ಹಿಡಿದು ಹಿಂಗೆ ಎಳೆದ್ರೆ, ಹೊರಗಡೆ ಎಳೆದ್ರೆ ಇಲ್ಲಿ ಒಂದು ಚಾರ್ಜ್ ಮಾಡೋದಕ್ಕೆ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಹಾಗೇನೆ ಇದೇ ಪ್ಯಾಕೇಜ್ ಅಲ್ಲೇನೆ ಸಿ ಟೈಪ್ ಕೇಬಲ್ ಕೂಡ ಕೊಟ್ಟಿರ್ತಾರೆ. ನಿಮ್ಮ ಹತ್ರ ಮೊಬೈಲ್ ಚಾರ್ಜರ್ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಸೊ ಪ್ಲಗ್ ಮಾಡಿ ಚಾರ್ಜ್ ಮಾಡಿಬಿಟ್ರೆ ಆಯ್ತು. ಇದೇ ಕೇಬಲ್ ಬೇಕಂತ ಏನಿಲ್ಲ. ನಿಮ್ಮ ಹತ್ರ ಮೊಬೈಲ್ ಚಾರ್ಜರ್ ಇದ್ರೆ ಅದ್ರ ಮೂಲಕನೇ ಚಾರ್ಜ್ ಮಾಡ್ಕೊಳ್ಬಹುದು. ಬ್ಯಾಟ್ರಿ ಬ್ಯಾಕಪ್ ಅಂತೂ ಸಖತ್ತಾಗಿ ಬರುತ್ತೆ ನಿಜಕ್ಕೂ. ಇದನ್ನ ನೀವೇನಾದ್ರೂ ಹೈ ಬೀಮ್ ಅಲ್ಲಿ ಅಂದ್ರೆ ಪೂರ್ತಿ ಲೈಟ್ ಬ್ರೈಟ್ನೆಸ್ ಅನ್ನ ಇಟ್ಟು ಯೂಸ್ ಮಾಡಿದ್ರೆ 3.5 ಗಂಟೆ ಬ್ಯಾಕಪ್ ಅನ್ನ ಕೊಡುತ್ತೆ. 3.5 ಗಂಟೆ ಈ ರೀತಿಯಾಗಿ ಲೈಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದೇನೆ ಮೀಡಿಯಂ ರೇಂಜ್ ಇಟ್ರಿ ಅಂತ ತಿಳ್ಕೊಳ್ಳಿ. ಇಷ್ಟು ಲೈಟ್ ಅನ್ನ ಇಟ್ಟು ನೀವು ಇದನ್ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ 4.5 ಇಂದ 5 ಗಂಟೆ ಅಷ್ಟು ಬ್ಯಾಟ್ರಿ ಬ್ಯಾಕಪ್ ಅನ್ನ ಕೊಡುತ್ತೆ. ಅದೇನೆ ಲೋ ಬೀಮ್ ಅಲ್ಲಿ ಇಟ್ರಿ ಅಂತ ಹೇಳಿದ್ರೆ ಬರೋಬ್ಬರಿ 9 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಅನ್ನ ಕೊಡುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ಏನಿದೆ, ಸೊ ಈ ಪ್ರೈಸ್ಗೆ ಸಖತ್ ಅಫೋರ್ಡೆಬಲ್, ಜೊತೆಗೆ ವರ್ತಿ ಪ್ರಾಡಕ್ಟ್ ಆಗಿದೆ. ಅರೌಂಡ್ 300 ರುಪೀಸ್ಗೆ ಮೀಶೋದಲ್ಲಿ ಸಿಕ್ಬಿಡುತ್ತೆ ಈ ಒಂದು ಪ್ರಾಡಕ್ಟ್. ನಿಮಗೂ ಕೂಡ ಈ ಒಂದು ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಫೇಸ್ಬುಕ್ ಅಲ್ಲಿ ಆಗಿದ್ರೆ ಈ ರೀತಿಯಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಲಿಂಕ್ ಸಿಗುತ್ತೆ, ಬೈ ಮಾಡಿ. ಯೂಟ್ಯೂಬ್ ಆಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಇರುತ್ತೆ. ಮಿಸ್ ಮಾಡದೆ ಬೈ ಮಾಡಿ. 100% ವರ್ತಿ ಪ್ರಾಡಕ್ಟ್. ಅದರಲ್ಲೂ ಕೂಡ ಈ ಮಳೆಗಾಲದಲ್ಲಂತೂ ಇದು ನಿಮಗೆ ಸಖತ್ ಯೂಸ್ಫುಲ್ ಆಗುತ್ತೆ. ಮತ್ತೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಇದು ಇರಲೇಬೇಕು ಅಂತ ನಾನಂತೂ ಸಜೆಸ್ಟ್ ಮಾಡ್ತೀನಿ. ಇದನ್ನ ಎಲ್ಲಿ ಬೇಕಲ್ಲಿ ಹ್ಯಾಂಗ್ ಮಾಡೋಕೆ ಆಗೋದ್ರಿಂದ 100% ಇದು ಟ್ರಾವೆಲ್ ಫ್ರೆಂಡ್ಲಿ ಆಗಿರುತ್ತೆ. ಕ್ಯಾಂಪಿಂಗ್ ಮಾಡೋರಿಗಂತೂ ಸಖತ್ ಯೂಸ್ಫುಲ್ ಆಗುತ್ತೆ. ಜೊತೆಗೆ ಮನೆಯಲ್ಲೂ ಕೂಡ ಇದು 100% ಸಖತ್ತಾಗಿ ಯೂಸ್ ಆಗುವಂತಹ ಒಂದು ಪ್ರಾಡಕ್ಟ್ ಆಗಿದೆ.
ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗ್ಬಿಡ್ತು. ತುಂಬಾನೇ ಲೈಟ್ ವೇಟ್ ಕೂಡ ಇರೋದ್ರಿಂದ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಇಲ್ಲ ಕ್ಯಾರಿ ಮಾಡೋದಕ್ಕೂ ಕೂಡ. ವೇಟ್ ಇದೆ ಅಂತ ಭಯ ಪಡೋ ಅವಶ್ಯಕತೆ ಕೂಡ ಇಲ್ಲ. ಹಾಗೇನೆ ಇದು ಬಿದ್ರೂ ಕೂಡ ಏನಾಗಲ್ಲ. ತುಂಬಾನೇ ಸ್ಟ್ರಾಂಗ್ ಮೆಟೀರಿಯಲ್. ಸೊ ಒಡೆದು ಹೋಗೋದಿಲ್ಲ. ಈ ಪ್ಲಾಸ್ಟಿಕ್ ಏನಿದೆ ಹೊರಗಡೆದು ಅದು ಸಖತ್ ಸ್ಟ್ರಾಂಗ್ ಆಗಿದೆ. ಸೊ ಹೀಗಾಗಿ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಇಲ್ಲ. ನನಗಂತೂ ಸಖತ್ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಬೈ ಮಾಡಿ. ಇದೇ ರೀತಿಯ ಯೂಸ್ಫುಲ್ ಆಗುವಂತಹ ಪ್ರಾಡಕ್ಟ್‌ಗಳ ರಿವ್ಯೂ ನಿಮಗೆ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಅಥವಾ ನೀವೇ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನ ನೋಡಿದ್ದೀರಾ, ಆ ಪ್ರಾಡಕ್ಟ್‌ನ ಬಗ್ಗೆ ರಿವ್ಯೂ ಬೇಕು ಅನ್ನೋದಾದ್ರೂ ಕೂಡ ಕಾಮೆಂಟ್ ಮಾಡಿ. ಆ ಪ್ರಾಡಕ್ಟನ್ನ ನಾನೇನೆ ತರಿಸಿ ಅದ್ರ ಬಗ್ಗೆ ರಿವ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.